ಹಲೋ ಗಾಯ್ಸ್, ವೆಲ್ಕಮ್ ಟು ದ ಕೇಳ್ಮಚ್ಚ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಇವಾಗ ನಮ್ಮ ಕಾಂಟ್ಯಾಕ್ಟ್ನಾಗ ಒಬ್ರು ಇರ್ತಾರೆ, ನಮ್ಗೆ ಫೇವ್ರೆಟ್ ಪರ್ಸನ್. ಲೀಸ್ಟನ್ನು ಪ್ರೈವೇಟ್ ಮಾಡಬೇಕು, ಯಾರೋ ನೋಡಿರ್ಬಾರ್ದು. ಒಂದು ಅವ್ರ ಚಾಟ್ ಲೀಸ್ಟ್ ನಮ್ಮಲ್ಲಿ ಇತ್ತು ಅಂತಲೂ ಗೊತ್ತಿರಬಾರ್ದು. ಆ ಥರ ಪ್ರೈವೇಟಾಗಿ ಇಡೋದು ಹೇಗೆ ಅಂತ ನೋಡೋಣ ಬರ್ರಿ. ಇವತ್ತಿದ್ರೆ ಏನು ಮಾಡ್ಬೇಕಂದ್ರೆ, ಫಸ್ಟ್ ವಾಟ್ಸಪ್ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡು ಲಾಕ್ ಓಪನ್ ಮಾಡ್ಕೊಂಡು ನೀವು ಯಾರ್ದು ಪ್ರೈವೇಟಾಗಿ ಇರ್ಬೇಕು ನೋಡು, ಅವ್ರದ್ದು ಶಾರ್ಟ್ ಲಿಸ್ಟ್ ತೊಗೊರಿ. ನಾನು ಯಾವುದೋ ಒಂದು ತೊಗೊತೀನಿ. ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ, ಅವ್ರ ಹೆಸರು ಮೇಲೆ ಕ್ಲಿಕ್ ಮಾಡಿಕೊಂಡು ಚಾಟ್ ಲಾಕ್ ಅಂತಿದೆ ನೋಡಿ, ಇಲ್ಲಿ ಈ ಚಾಟ್ ಲಾಕ್ ಮೇಲೆ ಆಫ್ ಇದೆ, ಅದನ್ನ ಆನ್ ಮಾಡ್ಕೊರಿ. ಕಂಟಿನ್ಯೂ ಕಂಟಿನ್ಯೂ ಕೊಟ್ಟು ಇದು ಓಮ್ ಲಾಕ್ನ ಕೇಳ್ತದೆ. ಓಮ್ ಲಾಕ್ ಕೊಟ್ರಿ ಒಂದು ಸರಿ, ಅಥವಾ ಫಿಂಗರ್ ಪ್ರಿಂಟ್ ಕೊಟ್ರಿ. ಇದೇನಾಗುತ್ತೆ, ಅವಾಗ ಲಾಕ್ ಬೀಳುತ್ತೆ. ಇದು ಚಾಟ್ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಲಾಕಲ್ಲಿರ್ತದೆ. ಲಾಕ್ ಅಂತ ತೋರಿಸ್ತದೆ. ಹಿಂಗಾದ್ರೆ ಬರೀ ಲಾಕ್ಡ್ ಅಂದರೆ ಇಲ್ಲಿ ತೋರಿಸ್ತದೆ, ಇಲ್ಲಿ ಮೇಲ್ಗಡೆ ಲಾಕ್ ಚಾಟ್ಸ್ ಅಂತ. ಇದನ್ನು ತೋರಿಸ್ಬಾರ್ದಂತ, ಈ ಥರ ಇದನ್ನು ತೋರಿಸ್ಲಾರ್ದಂಗೆ ಮಾಡೋದು. ಸತಿ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ಸ್ ಇದೆ ನೋಡಿ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಚಾಟ್ ಲಾಕ್ ಇದೆ, ಚಾಟ್ ಲಾಕ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇದನ್ನು ಐಡ್ ಲಾಕ್ಡ್ ಚಾಟ್ಸ್ ಅಂತ, ಇದನ್ನು ಆನ್ ಮಾಡ್ಕೊರಿ. ಈ ಆನ್ ಮಾಡಿಕೊಂಡು ಒಂದು ಸೀಕ್ರೆಟ್ ಪಾಸ್ವರ್ಡ್ ಇಟ್ಕೊರಿ, ಯಾವುದೋ ಒಂದು ಇಟ್ಕೊಂಡು ಮತ್ತೆ ಕನ್ಫರ್ಮ್ ಕೊಡ್ರಿ, ಡನ್ ಕೊಡ್ರಿ. ಆಯಿತಾ? ಇವಾಗ ವಾಪಸ್ ಬರ್ರಿ. ಇವಾಗ ಅದು ಇಲ್ಲಿ ಐಡ್ ಆಗಿಬಿಟ್ಟಿರುತ್ತೆ ನೋಡಿ, ಇಲ್ಲಿ ಕಾಣೋದಿಲ್ಲ. ಈ ಥರನೇ ಅಂದರೆ ಈ ಚಾಟ್ ಇಡೋದ್ರಿಂದ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಒಬ್ಬರು ಇದ್ದರು ಅಂತಲೂ ಗೊತ್ತಾಗೋದಿಲ್ಲ. ಅವ್ರದ್ದು ಚಾಟ್ ಲಿಸ್ಟು ನಿಮ್ಮಲ್ಲಿ ಇದೆ ಅಂತಲೂ ಯಾರಿಗೂ ಗೊತ್ತಲ್ಲ. ನಿಮ್ಮನ್ನು ಬಿಟ್ಟು ಇನ್ನೊಬ್ರು ಯಾರಿಗೂ ಅವ್ರ ಚಾಟ್ ಲಿಸ್ಟ್ ನಿಮ್ಮಲ್ಲಿ ಇತ್ತು ಅಂತಲೂ ಗೊತ್ತಾಗಲ್ಲ. ಅದನ್ನು ಹೇಗೆ ಮತ್ತೆ ನೋಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿ. ಈ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನು ಪಾಸ್ವರ್ಡ್ ಇಟ್ಟಿರ್ತೀರಿ ನೋಡಿ, ಆ ಪಾಸ್ವರ್ಡ್ ಇಲ್ಲಿ ಹಾಕಿಲ್ಲಿ 1836 ಅಂತ ಏನೋ ಒಂದು ಇಟ್ಟಿದ್ದೆ ನಾನು. ಒಂದು ಸೆಕೆಂಡ್ ವೇಟ್ ಮಾಡಿ, ಬಂತು ನೋಡ್ರಿ ಲಾಕ್ಡ್ ಚಾಟ್ಸ್ ಅಂತ. ಈ ಲಾಕ್ಡ್ ಚಾಟ್ನ ಕ್ಲಿಕ್ ಮಾಡಿದಾಗ ನಿಮ್ಮ ಐಡ್ ಮಾಡಿದಂಥ ಚಾಟ್ ಲಾಕ್ಸ್ ಇಲ್ಲಿ ಬರ್ತದೆ. ಮತ್ತು ಇದ್ರ ಮೇಲೆ ಆಫ್ ಮಾಡ್ಕೊಂಡು ಪ್ರೊಸೆಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಓಕೆ, ಬಾಯ್.